ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಮೊದಲಿಗೆ ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಹುಳ್ಳಿಕಾಯಿ ಅಂತಾರೆ, ಬೀನ್ಸ್ ಕಾಳು ಅಂತ ಹೇಳ್ತಾರೆ, ನಾವು ಬಂದು ಹಣ್ಣುಳ್ಳಿ ಕಾಳು ಅಂತ ಹೇಳ್ತೀವಿ. ಅದ್ರದ್ದು ಹುಳಿ ಇಟ್ಟು ಸಾಂಬಾರು ಮಾಡಿದ್ದೀನಿ. ಅದನ್ನು ಹೇಗೆ ಮಾಡೋದು ಮತ್ತು ಏನೇನು ನಾನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 10ರಿಂದ 12. 1 ಟೇಬಲ್ ಸ್ಪೂನ್ ಧನಿಯಾಕಾಳು ತೊಗೊಂಡಿರೋದು, 4 ಈರುಳ್ಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಆದಮೇಲೆ ಕರಿಬೇವು ತೊಗೊಂಡಿದ್ದೀನಿ, ಸ್ವಲ್ಪ ಚಕ್ಕೆ 1/4 ಇಂಚಷ್ಟು ತೊಗೊಂಡಿರೋದು, 1 ಗೆಡ್ಡೆ ಬೆಳ್ಳುಳ್ಳಿ. ಹುಳಿ ಸಾಂಬಾರಿಗೆ ನೀವು ಚಕ್ಕೆ ಹಾಕ್ತಾ ಇದ್ದೀರಲ್ಲ ಅನ್ಕೋಬೋದು, ಬಟ್ ಚಕ್ಕೆ ಹಾಕಿದ್ರೆ ಸ್ವಲ್ಪ ಅಂದರೆ ತುಂಬ ಜಾಸ್ತಿ ಹಾಕ್ಬಾರ್ದು, ತುಂಬಾ ಚೆನ್ನಾಗಿರುತ್ತೆ. ಹುಣಸೆಹಣ್ಣು ಸ್ವಲ್ಪ ತೊಗೊಂಡಿದ್ದೀನಿ, ಹುಣಸೆಹಣ್ಣು ಜೊತೆ 1 ಟೊಮೊಟೊ ತೊಗೊಂಡಿದ್ದೀನಿ. ಅದು ನಾಟಿ ಟೊಮೊಟೊ ಅಲ್ಲ, ಫಾರಮ್ ಟೊಮೊಟೊನೇ ತೊಗೊಂಡಿರೋದು ನಾನು. ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ಮತ್ತು ಇದನ್ನೆಲ್ಲ ಬಂದು ನಾನು ಆಯಿಲಲ್ಲಿ ಫ್ರೈ ಮಾಡ್ಕೊತೀನಿ. ಹಾಗೆ ನನ್ನ ಸಬ್ಸ್ಕ್ರೈಬರ್ಸಿಗೆಲ್ಲ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತ ಇಷ್ಟು ಬರೋ 2-3 ದಿನ ವಿಡಿಯೋಗಳಲ್ಲಿ ಯಾವತ್ತಾದರೂ ಒಂದಿನ ಹೇಳ್ತೀನಿ ಏನಕ್ಕೆ ಅಂತ. ಮಸಾಲೆ ರುಬ್ಕೊಳ್ಳಲ್ಲ ನಾನು. ಒಗ್ಗರಣೆಗೆ ಬಂದು ನಾನು ಆಯಿಲು ಮತ್ತು 4 ಈರುಳ್ಳಿ ಬಂದು ತುಂಬಾ ಸಣ್ಣದಿತ್ತು, ಅದಕ್ಕೋಸ್ಕರ 4 ತೊಗೊಂಡಿದ್ದೀನಿ. ಸ್ವಲ್ಪ ಕರಿಬೇವು. ಆಯಿಲ್ ತುಂಬ ಜಾಸ್ತಿ ಯಾಕೆ ತೊಗೊಂಡಿದ್ದೀನಿ, ಫುಲ್ 1 ಬೌಲಷ್ಟು ತೊಗೊಂಡಿರೋದು. ಇದು ಬಂದು ಮಸಾಲೆ ಫ್ರೈ ಮಾಡೋಕ್ಕೆ ಮತ್ತು ಸಾಂಬಾರು ಒಗ್ಗರಣೆಗೆ ಎರಡಕ್ಕೂ ಬೇಕು, ಅದಕ್ಕೋಸ್ಕರ ಜಾಸ್ತಿ ತೊಗೊಂಡಿದ್ದೀನಿ. ನಾನು ಆಯಿಲ್ಗೆ ಹಾಕಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಯಾರಾದರೂ ಕನಕಪುರ ರೋಡ್ ಕಡೆ ಎಲ್ಲಾದರೂ ಹೋಗ್ತೀರಾ ಅಂತ ಅಂದರೆ ದಯವಿಟ್ಟು ಅಲ್ಲೊಂದು ಹೋಟ್ಲಿದೆ, ಪ್ರಕೃತಿ ಹೋಟೆಲ್ ಅಂತ ಹೇಳಿ. ತುಂಬಾ ಚೆನ್ನಾಗಿ ಕೊಡ್ತಾರೆ ಉಪ್ಸಾರು ಮುದ್ದೆ. ಅಲ್ಲಿ ಎಸ್ಪೆಷಲಿ ಉಪ್ಪು ಸಾಂಬಾರು ಮುದ್ದೆ ಇಷ್ಟಪಡೋರು ದಯವಿಟ್ಟು ಆ ಹೋಟ್ಲಿಗೆ ಹೋಗಿ. ಮತ್ತು ಸರ್ವ್ ಮಾಡೋರು ಅಷ್ಟೇ, ತುಂಬ ಚೆನ್ನಾಗಿ ಸರ್ವ್ ಮಾಡ್ತಾರೆ. ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ತುಂಬ ಚೆನ್ನಾಗಿತ್ತು. ಯಾರಾದರೂ ಹೋಗೋರಿದ್ರೆ ಉಪ್ಪು ಸಾಂಬಾರು ಮುದ್ದೆ ಎಲ್ಲ ಇಷ್ಟಪಡ್ತೀನಿ ಅನ್ನೋದಿದ್ರೆ ಆ ಹೋಟೆಲ್ಗೆ ಹೋಗಿ, ತುಂಬ ಚೆನ್ನಾಗಿದೆ. ಪ್ರಕೃತಿ ಹೋಟೆಲ್ ಅಂತೇಳಿ ಕನಕಪುರ ರೋಡಲ್ಲಿದೆ. ಆ ರೋಡಿಂದ ಮುಂದೆ ಸ್ವಲ್ಪ ತುಂಬಾ ಲೆಫ್ಟ್ ಸೈಡ್ಗೆ ಇದೆ, ಈ ಕಡೆಯಿಂದ ಹೋಗ್ತಾ. ಅಂದರೆ ನಮ್ಮ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ಅವ್ರು ಅದೇ ಹೇಳಿದ್ರು. ಇವಾಗ ಬಂದು ಕಾಳು ಮತ್ತು ಆಲೂಗೆಡ್ಡೆನ ನಾನು ಸ್ವಲ್ಪ ತಗೊಂಡಿದ್ದೀನಿ. ಕಾಳು ಬಂದು 2 kg ಇದೆ, ಆಲೂಗೆಡ್ಡೆ ಏನು ಜಾಸ್ತಿ ಆಗ್ತಿಲ್ಲ. ಇದು ಬಂದು ನನಗೆ ಇವತ್ತು ಇಡ್ಲಿಗೆ ಮತ್ತು ಮುದ್ದೆಗೆ ಎರಡಕ್ಕೂ ಬೇಕು. ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ. ಆಯಿಲ್ ಹಾಕಿ ಸಾಸಿವೆ ಮತ್ತು ಕರಿಬೇವು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಅರಿಶಿನ ಹಾಕಿ ಒಗ್ಗರಣೆ ಹಾಕಿದ್ದೀನಿ. ಇದರಲ್ಲಿ ಒಂದು 2-3 ನಿಮಿಷ ನಾನು ಕಾಳನ್ನ ಆಯಿಲಲ್ಲಿ ಫ್ರೈ ಮಾಡ್ಕೊತೀನಿ. ಫ್ರೈ ಆಗ್ತಿರಲಿ. ಹೋಟೆಲ್ದು ಅರ್ಧಕ್ಕೆ ನಿಲ್ಲಿಸಿದ್ದೆ. ನಮ್ಮನೆಯವ್ರು ಬಂದು ತುಂಬಾ ಚೆನ್ನಾಗಿದೆ ಊಟ, ನೀನು ರೆಸಿಪಿ ಹಾಕ್ಬೇಕಾದ್ರೆ ಯೂಟ್ಯೂಬಿಗೆ ಅದನ್ನು ಹೇಳು ಪಾಪ, ಅವ್ರಿಗೂ ಒಂದು ಇದಾಗುತ್ತೆ ಅಂದರು. ಇದರಿಂದ ಬೇರೆ ಇನ್ಯಾವುದು ಇದಿಲ್ಲ, ಅವ್ರು ಯಾರೋ ಗೊತ್ತಿಲ್ಲ, ನಾವು ಹೋಗ್ತಾನೆ ಊಟ ಮಾಡೋದು ತುಂಬ ಚೆನ್ನಾಗಿತ್ತು, ಅದಕ್ಕೋಸ್ಕರ ಹೇಳಿದೆ. ಯಾರಿಗಾದ್ರೂ ಉಪಯೋಗ ಆಗ್ಬೋದೇನೋ ಅಂತ, ಯಾರಾದರೂ ಮುದ್ದೆ ಉಪ್ಸಾರು ಇಷ್ಟಪಡೋರಿಗೆ ಅದೊಂದೇ ಇದರಿಂದ ಹೇಳಿರೋದು. ಇದರಿಂದ ಬೇರೆ ಇನ್ನೇನು ರೀಸನ್ಸ್ ಇಲ್ಲ, ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ. ತುಂಬ ಜನ ಸ್ವಲ್ಪ ಯೂಟ್ಯೂಬಲ್ಲಿ ಇದಾದ ತಕ್ಷಣ ಪ್ರಮೋಷನ್ ವೀಡಿಯೋಸ್ ಅಂತ ಎಲ್ಲ ಮಾಡ್ತಾರೆ, ದಯವಿಟ್ಟು ಆ ರೀತಿ ಎಲ್ಲ ಏನಿಲ್ಲ. ನಾವೊಂದು ಕನ್ಸರ್ನಿಂದ ಇಷ್ಟ ಆಯಿತು, ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಈಗ ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ಕೊಂಡು ನಾನು ತಪ್ಪಲಿಲೇ ಮಾಡ್ತಿದ್ದೀನಿ, ಕುಕ್ಕರ್ಗೆಲ್ಲ ಹಾಕ್ತಾಯಿಲ್ಲ. ಏಕೆಂದರೆ ಹುಳಿ ಸಾಂಬಾರೆಲ್ಲ ಆಲ್ಮೋಸ್ಟ್ ನಾವು ತಪ್ಪಲಿಲಿ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ತಪ್ಪಲಿಲಿ ಮಾಡ್ತಾ ಇರೋದು. ಕೆಲವೊಬ್ಬರಿಗೆ ನಂದೊಂದು ರಿಕ್ವೆಸ್ಟು, ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರಾ. ನಿಮಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ ನೋಡೋಕ್ಕೆ ನಿಮ್ಗೆ ಅಷ್ಟು ಇಷ್ಟ ಇಲ್ಲ ಅಂದಮೇಲೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡಬೇಡಿ. ಏಕೆಂದರೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇಲ್ಲ ಅವ್ರದ್ದು ನಮಗೆ ಅಲ್ಲಿ ಇದನ್ನು ತೋರಿಸುತ್ತೆ. ನಿಮಗೆ ಆ ರೀತಿ ಮುಜುಗರ ಆಗುತ್ತೆ ಅಂದರೆ ದಯವಿಟ್ಟು ವೀಡಿಯೋಸ್ ನೋಡೋಕ್ಕೆ ಹೋಗಬೇಡಿ. ಅದರಲ್ಲಿ ಏನಕ್ಕೆ ಆ ಥರ ನೋಡ್ತೀರಾ ಅನ್ನೋದು ಗೊತ್ತಾಗ್ತಾಯಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್, ಯಾಕೆಂದರೆ ನಾನು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಅದೆಲ್ಲ ಮಾಡ್ತಾ ಇರೋದು. ದಯವಿಟ್ಟು ಸಪೋರ್ಟ್ ಮನಸ್ಸಿಲ್ಲ ಅಂದಮೇಲೆ ದಯವಿಟ್ಟು ವೀಡಿಯೋಸ್ ಎಲ್ಲ ನೋಡೋಕ್ಕೆ ಹೋಗಬೇಡಿ. ಯಾರೇ ನನ್ನ ವೀಡಿಯೋಸ್ ಇಷ್ಟಪಟ್ಟು ನೋಡ್ತಿದ್ದೆಲ್ಲ ತುಂಬಾ ಥ್ಯಾಂಕ್ಸ್. ಇನ್ನು 2 ದಿನದಲ್ಲಿ ತುಂಬ ವಿಚಾರ ಮಾತಾಡಬೇಕು, ಮಾತಾಡ್ತೀನಿ. ಹಾಗೆ ನನ್ನ ವೀಡಿಯೋಸ್ ವಾಚ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.